ಮಿಥುನ್ ಕೆಳಗಡೆ ಹೋಗಿದ್ದಾರೆ ಕಾರ್ ಹತ್ರ. ಸೊ ನಾವು ಇವಾಗ ಹೊರಡಬೇಕು. ನೋಡಿ ಈ ರೀತಿ ತಟ್ಟೆಲಿ ರೆಡಿ ಇದೆ. ಸೊ ಜಸ್ಟ್ ತಿನ್ನಬೇಕು. ಗೈಸ್, ರುಚಿತಾ ಬ್ರೌನಿ ಮಾಡ್ಕೊ ಬಂದಿದ್ದಾಳೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಲ್ಲು ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಲ್ಲೆ. ಇವತ್ತು ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಾನು ಈ ಥರ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ಹಬ್ಬದ ಊಟ ಒಬ್ಬಟ್ಟು ಮತ್ತು ವಡ ಎಲ್ಲ ರೆಡಿ ಆಗಿದೆ. ಸೊ ಹೋಗಿ ಊಟ ಮಾಡಬೇಕು. ಪೂಜೆ ಕೂಡ ಎಲ್ಲ ಆಗಿದೆ. ಸೊ ಇವತ್ತಿನ ಡೇ ಹೇಗೋಗುತ್ತೆ ಅಂತ ನೋಡೋಣ. ಆ್ಯಂಡ್ ಸ್ಟೇ ಟ್ಯೂನ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈಗ ಟೈಮ್ ಬಂದು ಆಲ್ಮೋಸ್ಟ್ ಇಟ್ಸ್ ಲೈಕ್ 12 o'clock. ಸೊ ಈಗ ಹೋಗಿ ಹಬ್ಬದ ಊಟ ತಿನ್ನೋಣ. ಆ್ಯಂಡ್ ಏನೇನು ಮಾಡಿದ್ದಾರೆ ಅಂತಲೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ಗೈಸ್, ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ನಾವು ಇವಾಗ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಮನೆ ದೇವರಿಗೆ. ಸೊ ಎಲ್ಲರೂ ರೆಡಿಯಾಗಿ ಪಪ್ಪ ಕಾರ್ ಹತ್ರ ಹೋಗಿದ್ದಾರೆ. ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ. ಪಪ್ಪ ಮಿಥುನ್ ಕೆಳಗಡೆ ಹೋಗಿದ್ದಾರೆ ಕಾರ್ ಹತ್ರ. ಸೊ ನಾವು ಇವಾಗ ಹೊರಡಬೇಕು. ಸೊ ಗೈಸ್, ನಮ್ಮ ಮಮ್ಮಿ ಈ ಥರ ರೆಡಿ ಆಗಿದ್ದಾರೆ. ನಮ್ಮ ಮಮ್ಮಿ ಹುಟ್ಟಿರೋದು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಗೈಸ್, ಈಗ ಒಂದು ಸ್ಯಾರಿ ಶಾಪಿಗೆ ಬಂದಿದ್ದೀವಿ. ಯಾಕಂದರೆ ನಮ್ಮ ಮಮ್ಮಿಯವರು ವರ್ಷ ದೇವಸ್ಥಾನಕ್ಕೆ ಮಳ್ಳಕ್ಕಿಯಾಗಿ ಒಂದು ಸೀರೆ ಕೊಡ್ತಾರೆ. ಸೊ ಆ ಸ್ಯಾರಿನ ತೊಗೊಳಕ್ಕೆ ಇಲ್ಲಿ ಬಂದಿದ್ದೀವಿ. ಎಷ್ಟೊಂದು ಸೀರೆ ನೋಡಾದ್ಮೇಲೆ ಫೈನಲಿ ಈ ಸ್ಯಾರಿನ ತೊಗೊಂಡಿದ್ದಾರೆ, ಗ್ರೀನ್ ಕಲರ್ ಸ್ಯಾರಿ. ಸೊ ಅದನ್ನು ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗಬೇಕು. ಸೊ ಈಗ ದೇವಸ್ಥಾನ ರೀಚ್ ಆಗಿದ್ದೀವಿ. ಆ್ಯಂಡ್ ಇದು ನಮ್ಮ ಮನೆ ದೇವರ ದೇವಸ್ಥಾನ. ಸೊ ಪೂಜೆ ಸಾಮಾನೆಲ್ಲ ಈಗ ತಟ್ಟೆಲಿ ಇಟ್ಕೊಡ್ತಿದ್ದಾರೆ. ಆ್ಯಂಡ್ ಹಾಗೆ ಮಳ್ಳಕ್ಕಿ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಗುಡ್ ಮಾರ್ನಿಂಗ್. ಸೊ ನೆನ್ನೆ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಬಂದು ದೇವಸ್ಥಾನದಿಂದ ಬಂದು ಟಯರ್ಡ್ ಆಗಿತ್ತು ಆಗ್ಬಿಟ್ಟು ಎಲ್ಲ ಮಲ್ಕೊಬಿಟ್ವಿ. ಸೊ ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಡೇಟ್ ಎಷ್ಟು 28 ಇವತ್ತು ಯುಗಾದಿ ಹಬ್ಬದ ಮಾರನೇ ದಿನ. ಸೊ ಇವತ್ತು ಹೊಸ್ದರ್ಕು. ಸೊ ಅಫ್ಕೋರ್ಸ್ ನೆನ್ನೆ ಬರೀ ಸ್ವೀಟ್ ಇತ್ತು. ಆ್ಯಂಡ್ ಇವತ್ತು ಕಂಪಲ್ಸರಿ ನಾನ್ ವೆಜ್ ಇದ್ದೇ ಇರುತ್ತೆ. ಸೊ ಇವತ್ತು ನಾವು ಮನೇಲಿ ಏನೇನು ಮಾಡಿದ್ದೀವಿ ಅಂದರೆ ಹೊಸ್ದರ್ಗೆ ಬಿರಿಯಾನಿ, ಬೆಳ್ಳುಳ್ಳಿ ಕಬಾಬ್, ಮಟನ್ ಸಾಂಬಾರ್ ಮತ್ತು ಆಮೇಲೆ ಈರುಳ್ಳಿ ಸೈಡ್ಸ್ ಅಂದರೆ ಈರುಳ್ಳಿ ಸೌತೆಕಾಯಿ. ಸೊ ತಿನ್ನೋಣ. ಆ್ಯಂಡ್ ನೋಡಿ ಈ ರೀತಿ ತಟ್ಟೆಲಿ ರೆಡಿ ಇದೆ. ಸೊ ಜಸ್ಟ್ ತಿನ್ನಬೇಕು. ನಮ್ಮ ಮಮ್ಮಿ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಕಂಟಿನ್ಯೂಷನ್ ಆಗಿ ಟ್ಯೂಸ್ಡೇ ವ್ಲಾಗ್ನು ಇದೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ಸೊ ನೋಡ್ಕೊಬನ್ನಿ. ಟ್ಯೂಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಈಗ ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾಕಂದರೆ ಪಪ್ಪ ಎಲ್ಲೇ ನಮ್ಮ ಊರು ದೇವರಿಗೆ ಏನಾದರೂ ಕೋಳಿ ಕೊಯ್ಸಿನಿ ಅಂತ ಅಂದ್ಕೊಂಡಿದ್ರಂತೆ. ಸೊ ಅದಕ್ಕೆ ಅಲ್ಲಿ ಕೂಡ ಹೋಗಿ ಪೂಜೆ ಮಾಡಿಕೊಂಡು ಆ್ಯಂಡ್ ರೇಣುಕಮ್ಮ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಡೇ ಹೇಗೋಗುತ್ತೆ ಅಂತ ನೋಡೋಣ. ಆ್ಯಂಡ್ ನನಗೆ ಕಾಲೇಜ್ ಬಂದು ಆಫ್ಟರ್ನೂನ್ ಇರೋದು. ಸೊ ಅದಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಈ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಟೈಮ್ ಸಿಕ್ಕಿದೆ. ಸೊ ಲೆಟ್ಸ್ ಸಿ ಹೌ ದ ಡೇ ಗೋಸ್. ಇನ್ನು ಕಾಲೇಜ್ಗೂ ಹೋಗಬೇಕು. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಾಲೇಜ್ಗೆ ಹೋಗೋಣ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಸೊ ಎಸ್, ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಕಾಟೇರಮ್ಮನ ದೇವಸ್ಥಾನ. ನಮ್ಮ ಮಮ್ಮಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಆ್ಯಂಡ್ ಪಪ್ಪಗೆ ಹೋಗಿ ಕೋಳಿ ಕೂಡ ತೊಗೊಬಂದರು. ಕಾಲಂತ ಇಟ್ಕೊ ಪಪ್ಪ.
ಕತ್ತಿಟ್ಕೊಬೇಕು ಹಂಗೆ ಇಟ್ಕೊಳಕ್ಕಾಗಲ್ಲ. ವೀಡಿಯೋ ಮಾಡ್ತೀವಿ ಅಲ್ಲೇ ಬರ್ತೀವಿ. ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ರೇಣುಕಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಸ್ ಗೈಸ್, ಈಗ ಬಂದು ನಾಷ್ಟ ಎಲ್ಲ ಮಾಡಿದ್ದಾಯಿತು. ನಾಷ್ಟಕ್ಕೆ ದೋಸೆ, ಪಲ್ಯ ಮತ್ತು ಚಟ್ನಿ. ಸೊ ಅದನ್ನೆಲ್ಲ ತಿಂದು ಇವಾಗ ನಾನು ಕಾಲೇಜ್ಗೆ ಹೊರಡ್ತಾ ಇದ್ದೀನಿ ಗೈಸ್. ಇದೆಲ್ಲ ಕೈಗೆ ಬಿಸಿಲು ಹೆಂಗಿದೆ ಅಂದರೆ ಮೈ ಗಾಡ್, ಮನೆಗೆ ಬರೋಷ್ಟಲ್ಲಿ ಸಾಕಾಗೋಗುತ್ತೆ ಬಿಸಿಲಲ್ಲಿ ಗಾಡಿ ಓಡಿಸ್ಕೊ ಬರಬೇಕಾದ್ರೆ. ಸೊ ಎಸ್, ಇವಾಗ ಕಾಲೇಜ್ಗೆ ಹೋಗುವ. ಗೈಸ್, ರುಚಿತಾ ಬ್ರೌನಿ ಮಾಡ್ಕೊ ಬಂದಿದ್ದಾಳೆ. ಏನದು? ಚಾಕ್ಲೇಟು ಮಾಡಿದ್ದ? ಅದ್ರೊಳಗಡೆ ಹಾಕಿದೆ ನೋಡಿ, ಮೇಲೆ ಐತೆ. ಅಷ್ಟು ಹೆಂಗಿದೆ ಕೀರ್ತನ? ಲೂಸು ಅದು ಮೆಲ್ಟ್ ಮಾಡಿ ಹಿಂಗೆ ಫೋರ್ ಮಾಡೋದು, ನಿಂಗೆ ಹಂಗೆ ಹಾಕೋದಲ್ಲ. ಮೆಲ್ಟ್ ಇವಾಗ ಎಲ್ಲಿ ಬಿಸಿಲಲ್ಲಿ ಇಕ್ಕು. ಸೊ ಗೈಸ್, ನಾವು ಇವಾಗ ಕ್ಲಾಸಲ್ಲಿ ಇದ್ದೀವಿ. ವೈ ಐ ವಿಲ್ ಶೋ ಏನು ಬ್ಲಾಗ್. ಸೊ ಗೈಸ್, ಹಂಗೆ ಸ್ವಲ್ಪ ದಿನ ಎಲ್ಲ ಆದಮೇಲೆ ನಾವು ಇಂಡಸ್ಟ್ರಿಯಲ್ ವಿಸಿಟ್ ಮೈಸೂರು ಕೂಡ ಹೋಗಿದ್ವಿ. ಸೊ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನನಗೆ ನೆಕ್ಸ್ಟ್ ಟೈಮ್ ಯಾವಾಗ ವೀಡಿಯೋ ನೋಡಿದಾಗ ಐ ಕುಡ್ ರಿಮೆಂಬರ್ ಇಟ್ ಅಂತ. ಸೊ ಇಂಡಸ್ಟ್ರಿಯಲ್ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಬಂದರೆ ಇದು ಕೂಡ ನಮ್ಮ ಕಾಲೇಜ್ ಆ್ಯನ್ಯುವಲ್ ಡೇದು. ಸೊ ಅದು ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಈ ಜಂಬಲ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ, ಯಾಕಂದರೆ ಬೇರೆ ಈವೆಂಟ್ಸ್, ಡೇಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.